ಈಗ ಮತ್ತೆ ಈಗ ಹೋಗಿ ಒಂದು ಡೆಲಿವರಿಗೆ ಅಂತ ಹೋದವರು ಅಲ್ಲಿವರೆಗೂ ಡೆಲಿವರಿ ಆದ್ರಿಂದ ಹಿಡ್ಕೊಂಡು ಇಲ್ಲಿವರೆಗೂ 1 ವರ್ಷ ಆಯ್ತು ಗುರುಜಿ. ಈಗ ಮತ್ತೆ ತವ್ರ ಮನೇಲಿ ಇದ್ದಾರೆ. ಬರೀ ಅಂದ್ರೆ ಬೇರೆಯವ್ರ ಮಾತುಗಳನ್ನೇ ಕೇಳೋದು, ಬೇರೆಯವ್ರು ಯಾರು ಹೇಳ್ತಾರೆ ಅದನ್ನೇ ನಂಬೋದು, ಮತ್ತೆ ನಮ್ಮ ಮೇಲೆ ಸಂಶಯ ಪಡೋದು, ಇದನ್ನೇ ಮಾಡ್ತಾ ಇರ್ತಾರೆ ಗುರುಜಿ ಬರೀ. ನಾವ್ ಏನಾದ್ರು ಫೋನ್ ಹಚ್ಚಿ ಮಾತಾಡ್ತಾ ಹೋದ್ರೆ ಅದನ್ನ ಫೋನ್ಗೆ ಬೆಲೆನೇ ಕೊಡೋದಿಲ್ಲ. ಆಮೇಲೆ ನಮಗೆ ಮತ್ತೆ ಉಲ್ಟಾ ಏನಾದ್ರು ಮರಳಿ ಏನಾದ್ರು ತಪ್ಪಾಗಿ ಮಾತಾಡೋದು, ಇದನ್ನ ಮೇಲೆ ನಮ್ಮ ಮೇಲೆ ಮಾತಾಡ್ತಾರೆ ಗುರುಜಿ. ಇಲ್ಲ, ನಿಮ್ಮಂತೆ ಸಾಕಷ್ಟು ಜನ ಮನೆಗಳಲ್ಲಿ ಈ ಸಮಸ್ಯೆಗಳಿದೆ. ತುಂಬ ಜನ ಮನೆಗಳಲ್ಲಿ ಹೆಣ್ಮಕ್ಳು ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ, ತವ್ರ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ತಂದೆ ತಾಯಂದ್ರು ಸ್ವಲ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಹೆಣ್ಣಿಗೆ ಮದುವೆ ಆದ ತಕ್ಷಣ ಅವಳು ಏನೇ ಇದ್ರೂ ಸಂಪೂರ್ಣವಾದಂಥ ಆಸರೆ ತನ್ನ ಗಂಡನ ಮನೆಯೇ ಆಗಿರಬೇಕು. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಮತ್ತೊಂದು ಕಡೆ ತವ್ರ ಮನೆಯಿಂದ ಒಂದು ಚೂರು ಆಸರೆ ಸಿಕ್ಕಿದ್ರು ಸಹಿತ ಸಂಸಾರದಲ್ಲಿ ಹೆಣ್ಣುಮಕ್ಕಳು ಕಷ್ಟ ಬೀಳುವಂಥ ರೀತಿಯಲ್ಲಿ ಆಗೋದಿಲ್ಲ. ಜೊತೆಗೆ ಅಲ್ಲಿ ಪ್ರತ್ಯೇಕವಾದಂತಹ ಬದುಕು ನಿಮ್ಮದಾಗಿದೆ. ಇದನ್ನು ಮೊದಲೇ ಅರ್ಥ ಮಾಡ್ಕೋಬೇಕು ಅವರು. ಮಿಲಿಟರಿಯಲ್ಲಿ ಇರ್ತಕ್ಕಂಥವ್ರು ಆದ್ದರಿಂದ ಅಲ್ಲಿನ ಬದುಕೇ ಒಂಥರ ಇರುತ್ತೆ. ಅಲ್ಲಿನ ಬದುಕು ಒಂದು ಪ್ರತ್ಯೇಕವಾದಂಥ ಜೀವನ, ಇಲ್ಲಿ ಎಲ್ಲರ ಥರ ಇದ್ದಂಥ ಇರೋಕ್ಕಾಗೋದಿಲ್ಲ. ಇದನ್ನೆಲ್ಲ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಅವರು ಒಂದು ಹೆಜ್ಜೆ ಮುಂದೆ ಇಡಬೇಕು. ಆದರೂ ಚಿಂತೆ ಮಾಡಬೇಡಿ, ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ನಿಮ್ಮ ಸಂಸಾರದಲ್ಲಾದಂತಹ ಏನು ಬಿರುಕು ಸನ್ನಿವೇಶಗಳಿದೆಯೋ ಇದು ಅತಿ ಶೀಘ್ರವಾಗಿ ಸರಿ ಹೋಗುತ್ತೆ. ಇದು ಬಿರುಕು ಆಗುವಂಥದ್ದಲ್ಲ. ಪುನಃ ನಿಮ್ಮ ಮತ್ತು ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮಾಡಬೇಕಾದಂಥದ್ದು ಒಂದು 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ನೀವಿರೋ ಸ್ಥಳದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ, ಮನೆಯಲ್ಲೇ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಆ ಸುತ್ತಮುತ್ತ ಎಲ್ಲಾದರೂ ಹುತ್ತ ಇದ್ರೆ ಹುತ್ತದ ಮಣ್ಣನ್ನ ಪ್ರತಿ ಮಂಗಳವಾರ ಆ ಹುತ್ತದ ಮಣ್ಣಿಗೆ ಪ್ರಾರ್ಥನೆ ಮಾಡಿ ಆ ಮಣ್ಣಿನ ಪ್ರಸಾದ ಇಟ್ಕೊಳ್ಳಿ ಸಾಕು ಹಣೆಗೆ. ಖಂಡಿತ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಏನಂತ ಹೇಳ್ಬೇಕಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಹಾವಿನ ಹುತ್ತಾಗ್ಲಿ ಅಥವಾ ಇದು ಏನು ಕಾಣೋದಿನ ಇಲ್ಲ ಇಲ್ಲಿ ಆಕ್ಚುಲಿ ಕಾಣೋದಿಲ್ಲ. ಒಂದ್ ಕೆಲಸ ಮಾಡಿ, ಯಾವತ್ತು ನಾನು ಇಲ್ಲಿ ಬಂದಾಗ ನಾನು ಸುಮಾರು ಬಂದು ಇಲ್ಲಿ 3 ವರ್ಷ ಆಯ್ತು. ಇಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ ಎಲ್ಲಾ ಜಾಗದಲ್ಲಿ ತಿರುಗಾಡಿ ನೋಡಿದ್ದೀನಿ. ಆದ್ರೆ ಈ ತರ ನಾನು ಯಾವತ್ತೂ ಇಲ್ಲಿ ತಪ್ಪಾಗ್ಲಿ ಅಥವಾ ಏನೇ ಅಂತಂದು ಇನ್ನೂ ಕಾಣೇ ಇಲ್ಲ ಗುರು ನಮಗೆ. ಈಗ ಇರುವಂತ ಪ್ರದೇಶಗಳನ್ನೆಲ್ಲ. ಆಮೇಲೆ ಇಲ್ಲಿ ದೇವಸ್ಥಾನಗಳು ಏನಾದ್ರು ಅನುಷ್ಠಾನ ಹೇಳಿದ್ರೆ ಅದ್ರ ಮೇಲೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ನಮ್ಮಲ್ಲಿ ಏನಿದೆ ಈಗ ಒಂದು ಯೂನಿಟ್ ಇರುತ್ತೆ. ಆ ಯೂನಿಟ್ ಅಲ್ಲಿನೇ ಒಂದು ದೇವ ಗುಡಿ ಇರುತ್ತೆ. ಆ ದೇವಸ್ಥಾನದಲ್ಲಿನೇ ಎಲ್ಲಾ ವಿಗ್ರಹಗಳನ್ನು ಇಟ್ಟಿರ್ತಾರೆ. ಅಲ್ಲೇ ಹೋಗಿ ನಾವು ಒಂದೇ ಜಾಗದಲ್ಲಿನೇ ಪೂಜೆ ಮಾಡ್ತೀವಿ. ಅಲ್ಲೇ ಇನ್ನದನ್ನ ಮಾಡ್ತೀವಿ. ಇರ್ಲಿ, ಚಿಂತೆ ಮಾಡಬೇಡಿ. ನೀವು ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಆತನ ಹೆಸರನ್ನ 11 ಸತಿ ಸುಬ್ರಹ್ಮಣ್ಯೇಶ್ವರನ ಹೆಸರು ಹೇಳಿದ್ರೆ ಸಾಕು, ಖಂಡಿತ ನಿಮ್ಮ ಕೆಲಸ ಆಗತ್ತೆ. ಜೊತೆಗೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೇದಾಗತ್ತೆ, ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಶ್ರೀಮತಿಯವರು ನಿಮ್ಮಿಂದ ಖಂಡಿತವೂ ಅತಿ ಶೀಘ್ರದಲ್ಲೇ ಬರ್ತಾರೆ. ಇನ್ನೊಂದು 15 ದಿವಸ ಬಿಟ್ಟು ನಿಮ್ಮ ಶ್ರೀಮತಿಯವರ ಹತ್ರ ನೀವು ಕರೆ ಮಾಡಿ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸಂಸಾರ ಒಟ್ಟು ಒಂದು ಕಡೆ ಇರೋದಕ್ಕೆ ಪ್ರಯತ್ನ ಪಡಿ. ಒಳ್ಳೇದಾಗಲಿ.